ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಗ್ರೌಂಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ರಿಸಲ್ಟ್ ಹೇಗಿದೆ, ಅವುಗಳ ಹೈಲೈಟ್ಸ್ ಅನ್ನು ಕೂಡ ನೋಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ಫರ್ದಸ್ಟ್ ರೆಮಿಡಿಯೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ನನಗಾಗ್ಲೇ ಹಲವು ಸಲ ಹೇಳಿದ್ದೀನಿ, ಪ್ಯೂರ್ಲಿ ಬಿಗಿನರ್ಸ್ ಗೆ ಡಿಸೈನ್ ಮಾಡಿರುವಂತಹ ಪ್ರೋಗ್ರಾಮ್. ಜೊತೆಗೆ ನಿಮ್ಗೆ ಲೈಫ್ ಲಾಂಗ್ ಮಾರ್ಕೆಟ್ ಅಲ್ಲಿ ಉಪಯೋಗಕ್ಕೆ ಬರುವಂತಹ ವಿಷಯವನ್ನ ತಿಳ್ಕೊಳ್ಬಹುದು. ಈ ಕೋರ್ಸ್ ನ ಮೂಲಕ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೆದ್ರೆ ನೋಡಬಹುದು, ಮೋದಿ ಟ್ಯಾಕ್ಸ್ ಕಟ್ ಫ್ಯೂಯಲ್ಸ್ ₹6 lakh crore ಫೆಸ್ಟಿವಲ್ ಶಾಪಿಂಗ್ ಬೂಮ್ ಇನ್ ಇಂಡಿಯಾ. ಇತ್ತೀಚಿನ ಫೆಸ್ಟಿವಲ್ ಸೀಸನ್ ಏನಿತ್ತು ಅದರಲ್ಲಿ ಸುಮಾರು 6 ಲಕ್ಷ ಕೋಟಿ ಶಾಪಿಂಗ್ ಆಗಿರೋ ಬಗ್ಗೆ ಅಪ್ಡೇಟ್ ಗಳು ಬರ್ತಿದೆ. ಅದರಲ್ಲೂ ಎಸ್ಪೆಷಲಿ ನೋಡಬಹುದು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 21ರವರೆಗೂ, ಅಂದ್ರೆ ಎಕ್ಸಾಕ್ಟ್ಲಿ ಒಂದು ತಿಂಗಳು ನವರಾತ್ರಿ ಹಾಗೂ ದೀಪಾವಳಿ ಎರಡು ಕೂಡ. ಅದು ಎಸ್ಪೆಷಲಿ ಸೆಪ್ಟೆಂಬರ್ 22ರಿಂದ ನವರಾತ್ರಿ ಶುರುವಾಯಿತು. ಅವತ್ತಿನಿಂದನೇ GST ಹೊಸ ರೇಟ್ಸ್ ಕೂಡ ಜಾರಿಗೆ ಬಂತು. ಆನಂತರ ಒಂದು ತಿಂಗಳಲ್ಲಿ ತುಂಬಾ ಒಳ್ಳೆ ಸ್ಪೆಂಡಿಂಗ್ ಆಗಿರೋ ಬಗ್ಗೆ ಸುದ್ದಿಯನ್ನ ಕೊಡ್ತಿದೆ. ನೋಡಬಹುದು, ಇನ್ಕ್ರೀಸ್ಡ್ 8.5% ಫ್ರಮ್ ದ ಲಾಸ್ಟ್ ಇಯರ್ ಸೇಲ್ಸ್ ಏನಿತ್ತು ಅದಕ್ಕೆ ಕಂಪೇರ್ ಮಾಡಿದಾಗ 8.5% ಜಾಸ್ತಿ ಆಗಿದೆ ಈ ವರ್ಷ. ಇದನ್ನ ಹೇಳಿರೋದು ಯಾರು ಅಂತ ನೋಡಬಹುದು, ಬಿಜೋಮ್. ಅಕಾರ್ಡಿಂಗ್ ಟು ಡೇಟಾ ಫ್ರಮ್ ರಿಟೇಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಬಿಜೋಮ್, ಇದೊಂದು ರಿಟೇಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್. ಇವರು ರಿಪೋರ್ಟ್ ಮಾಡಿರೋ ಮೂಲಕ ಸುಮಾರು 8.5% ಜಾಸ್ತಿ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಇದು ಲೋಕಲ್ ಕನ್ಸಂಪ್ಷನ್ ಅನ್ನ ತೋರಿಸ್ತಾ ಇದೆ, ಎಷ್ಟರ ಮಟ್ಟಿಗೆ ಟರ್ನ್ ಅರೌಂಡ್ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗೆ ಇದು ಆಟೋ ಸೆಕ್ಟರ್ ಆಗ್ಬಹುದು, ಜ್ಯುವೆಲರಿ ಸೆಗ್ಮೆಂಟ್ ಆಗ್ಬಹುದು, ಅಥವಾ ಬೇರೆ ಬೇರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ಸ್ ಆಗ್ಬಹುದು, ಎಲ್ಲಾ ಕಡೆ ಕೂಡ ಒಳ್ಳೆ ಬೂಮ್ ನೋಡ್ಲಿಕ್ಕೆ ಸಿಕ್ಕಿದೆ. ಖಂಡಿತ ಇದು ಎಕಾನಮಿಗೆ ತುಂಬಾ ಒಳ್ಳೆಯ ಡೆವಲಪ್ಮೆಂಟ್ ಅಂತಾನೆ. ಯಾವುದೇ ಒಂದು ಎಕಾನಮಿ ಕನ್ಸಂಪ್ಷನ್ ಸ್ಟ್ರಾಂಗ್ ಇದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಆ ನಿಟ್ಟಿನಲ್ಲಿ ಖಂಡಿತ ಸದ್ಯದ ಮಟ್ಟಿಗಂತ ಒಳ್ಳೆಯ ಮೊಮೆಂಟಮ್ ನಮ್ಮಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಏನು OPEC ಪ್ಲಸ್ ಇಂದ ಇವತ್ತು ಒಂದು ಸುದ್ದಿ ಬಂದಿದೆ. ಅಂದ್ರೆ ಇವರು ಯಾವಾಗ್ಲೂ ಸುದ್ದಿಯನ್ನ ಕೊಡ್ತಾ ಇರ್ತಾರೆ, ಅಂದ್ರೆ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತೆ. ಈಗ ನೋಡಬಹುದು, OPEC ಪ್ಲಸ್ ಬ್ಯಾಲೆನ್ಸಸ್ ಗ್ರೋತ್ ವಿತ್ ಕಾಷನ್. ಗ್ರೋತ್ ಕಡೆ ಗಮನ ಕೊಡ್ತಿದ್ದಾರೆ, ಜೊತೆಗೆ ಎಚ್ಚರಿಕೆಯ ನಡೆಯನ್ನ ಅಲ್ಲಿ ಇಡ್ತಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ನೋಡಬಹುದು, ಔಟ್ಪುಟ್ ಟಾರ್ಗೆಟ್ಸ್ ಬಗ್ಗೆ ಮಾತುಗಳನ್ನ ಆಡಿದ್ದಾರೆ. 1,37,000 barrels ಪರ್ ಡೇ ಫಾರ್ ಡಿಸೆಂಬರ್ ಅಷ್ಟರಲ್ಲಿ ಅಷ್ಟು ಔಟ್ಪುಟ್ ಅನ್ನ ತೆಗೆಯೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ಈ ಡಿಸಿಷನ್ ಆಲ್ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಏನಂತಂದ್ರೆ, ದ ಗ್ರೂಪ್ ವಿಲ್ ಹೋಲ್ಡ್ ಪ್ರೊಡಕ್ಷನ್ ಸ್ಟಡಿ ಡ್ಯೂರಿಂಗ್ ದ ಫಸ್ಟ್ 3 months ಆಫ್ 2026. ಮುಂದಿನ ವರ್ಷದ 2026ರ ಜನವರಿ ಮಾರ್ಚ್ ವರೆಗೂ ಪೀರಿಯಡ್ ಏನಿದೆ, 3 ತಿಂಗಳು, ಜಾನ್ ಫೆಬ್ ಮಾರ್ಚ್, ಅಲ್ಲಿ ಪ್ರೊಡಕ್ಷನ್ ಅನ್ನ ಸೇಮ್ ಲೆವೆಲ್ ಅಲ್ಲಿ, ಅಂದ್ರೆ ಡಿಸೆಂಬರ್ ಅಲ್ಲಿ ಏನಿರುತ್ತೆ ಅದೇ ಲೆವೆಲ್ ಅಲ್ಲಿ ಇಟ್ಕೊಳ್ಬಹುದು, ಜಾಸ್ತಿ ಮಾಡದೆ ಅನ್ನುವಂತ ಅಪ್ಡೇಟ್ ಗಳು ಬರ್ತಿದಾವೆ. ಇನ್ನು ನೆಕ್ಸ್ಟ್ ಕ್ರೂಡ್ ಇಂಪೋರ್ಟ್ ಬಗ್ಗೆ ಒಂದು ಸುದ್ದಿ ಬಂದಿದೆ. ನೋಡೋದು, US ಕ್ರೂಡ್ ಇಂಪೋರ್ಟ್ಸ್ ಟು ಇಂಡಿಯಾ ಸರ್ಜ್ ಇನ್ ಅಕ್ಟೋಬರ್ ಅಲ್ಲಿ ಅಮೆರಿಕದಿಂದ ಕ್ರೂಡ್ ಇಂಪೋರ್ಟ್ ಮಾಡ್ಕೊಳ್ತಿರೋದು ಜಾಸ್ತಿ ಆಗಿರೋ ಬಗ್ಗೆ ರಿಪೋರ್ಟ್ ಗಳು ಬರ್ತಿದೆ. ಬಟ್ ರಷ್ಯಾ ರಿಮೈನ್ಸ್ ಬಿಗ್ಗೆಸ್ಟ್ ಸೋರ್ಸ್ ಡೆಸ್ಪೈಟ್ ಟ್ಯಾರಿಫ್ಸ್ ಸ್ಯಾಂಕ್ಷನ್ ಕ್ಲೌಡ್. ಟ್ಯಾರಿಫ್ ಹಾಕಿದ್ರು ಕೂಡ ಅಥವಾ ಹಲವು ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ರು ಕೂಡ ರಷ್ಯಾದಿಂದನೇ ಅತಿ ಹೆಚ್ಚು ಇಂಪೋರ್ಟ್ ಆಗ್ತಾ ಇದೆ ಈಗಲೂ ಕೂಡ ಭಾರತಕ್ಕೆ ಕ್ರೂಡ್. ಎಷ್ಟರ ಮಟ್ಟಿಗೆ ಅಂತ ನೋಡಬಹುದು, ವಾಷಿಂಗ್ಟನ್ ಎಕ್ಸ್ಪೋರ್ಟೆಡ್ ಟೋಟಲ್ 5,68,000 barrels ಪರ್ ಡೇ ಅಕ್ಟೋಬರ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರುವಂತದ್ದು ಅಮೆರಿಕದಿಂದ. ಜೊತೆಗೆ ವಿಚ್ ಈಸ್ ದ ಹೈಯೆಸ್ಟ್ ಸಿನ್ಸ್ ಮಾರ್ಚ್ 2021. 2021ರ ಮಾರ್ಚ್ ವರೆಗಿನ ಡೇಟಾ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಆಗಿದೆ ಇದು. ಹಾಗೆ ಇದನ್ನ ಕೊಡ್ತಾ ಇರೋದು ಕೆಪ್ಲರ್. ಇವರು ಕ್ರೂಡ್ ಇಂಪೋರ್ಟ್ ಬಗ್ಗೆ ಸಾಕಷ್ಟು ರಿಪೋರ್ಟ್ಸ್ ಅನ್ನು ಕೊಡ್ತಾ ಇರ್ತಾರೆ, ಅವರು ಕೊಟ್ಟಿರುವಂತದ್ದು. ಜೊತೆಗೆ ದಿಸ್ ಅಮೌಂಟೆಡ್ ಟು 12% ಆಫ್ ಇಂಡಿಯಾಸ್ ಓವರ್ ಆಲ್ ಇಂಪೋರ್ಟ್ಸ್. ಇದು ಓವರ್ ಆಲ್ 12% ಇಂಪೋರ್ಟ್ ನ ಪ್ರತಿನಿಧಿಸುತ್ತಿದೆ. ಇನ್ನು ರಷ್ಯಾದಿಂದ ನೋಡಬಹುದು 34% ಕ್ರೂಡ್ ಭಾರತಕ್ಕೆ ಬರ್ತಾ ಇದೆ. 1.62 ಮಿಲಿಯನ್ ಬ್ಯಾರೆಲ್ ಪರ್ ಡೇ ಸಪ್ಲೈ ಇನ್ ಅಕ್ಟೋಬರ್. 5,68,000 ಬ್ಯಾರೆಲ್ ಪರ್ ಡೇ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ 1.62 ಮಿಲಿಯನ್ BPD ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ತಿದೆ, ಅಂದ್ರೆ 16 ಲಕ್ಷ ಬ್ಯಾರೆಲ್ ಪರ್ ಡೇ. 34% ಆಫ್ ಇಂಪೋರ್ಟ್ ನಮಗೆ ರಷ್ಯಾದಿಂದಾನೇ ಬರ್ತಾ ಇದೆ. ಜೊತೆಗೆ ಇಲ್ಲಿ ರಷ್ಯಾದ 2 ಬಿಗ್ಗೆಸ್ಟ್ ಆಯಿಲ್ ಸಪ್ಲೈಯರ್ಸ್ ನ ಮೇಲೆ ಅಮೆರಿಕ ಹಾಗೂ ಯುರೋಪ್ ಹಲವಾರು ಸ್ಯಾಂಕ್ಷನ್ಸ್ ಅನ್ನ ಹಾಕಿದೆ. ಸ್ಯಾಂಕ್ಷನ್ಸ್ ಹಾಕಿರೋದು ಕೂಡ ವ್ಯವಹಾರಕ್ಕೆ ಒಂದಷ್ಟು ಅಡ್ಡಿಯನ್ನು ಉಂಟು ಮಾಡುತ್ತೆ. ಅದು ಕೂಡ ಈಗ ಕಾರಣ ಆಗ್ತಾ ಇರಬಹುದು. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಆಪಲ್ ಗೆ ಸಂಬಂಧಪಟ್ಟಂತ ನೋಡಬಹುದು, ಆಪಲ್ ಕ್ಯಾಪ್ಚರ್ಸ್ 28% ವ್ಯಾಲ್ಯೂ ಶೇರ್ ಇನ್ ಇಂಡಿಯಾ, ಬಿಕಮ್ಸ್ ದ ಥರ್ಡ್ ಲಾರ್ಜೆಸ್ಟ್ ಗ್ಲೋಬಲ್ ಐಫೋನ್ ಮಾರ್ಕೆಟ್ ಬೈ ವಾಲ್ಯೂಮ್. 28% ವ್ಯಾಲ್ಯೂ ಶೇರ್ ಅನ್ನ ಆಪಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೊಂದಿದೆ. ಅಂದ್ರೆ ಆಪಲ್ ಸೇಲ್ಸ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಜೊತೆಗೆ ಥರ್ಡ್ ಲಾರ್ಜೆಸ್ಟ್ ಐಫೋನ್ ಮಾರ್ಕೆಟ್ ಆಗಿದೆ ಭಾರತ ಬೈ ವಾಲ್ಯೂಮ್ಸ್. ಜೊತೆಗೆ ಇಯರ್ ಆನ್ ಇಯರ್ ನೋಡಬಹುದು 29% ಗ್ರೋತ್ ಆಗಿದೆ ಈ ಪ್ರೀಮಿಯಂ ಫೋನ್ ಸೆಗ್ಮೆಂಟ್ ಅಲ್ಲಿ. ಅಂದ್ರೆ ಜನ ಪ್ರೀಮಿಯಂ ಪ್ರಾಡಕ್ಟ್ ಗಳಿಗೆ ಆದ್ಯತೆಯನ್ನ ಕೊಡ್ತಿದ್ದಾರೆ ಅನ್ನೋದನ್ನ ಈ ರೀತಿಯ ಡೇಟಾಗಳು ತೋರಿಸ್ತವೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್, ಇಂಡಿಯಾಸ್ ಬೆಸ್ಟ್ ಸೆಲ್ಲಿಂಗ್ ಕಾರ್ ಆಫ್ ಅಕ್ಟೋಬರ್ ಅಲ್ಲಿ ಯಾವ ಕಾರ್ ಅತಿ ಹೆಚ್ಚು ಸೇಲ್ ಆಗಿದೆ? ಮಾರುತಿದ, ಹ್ಯುಂಡೈದ, ಮಹೀಂದ್ರಾದ? ಯಾವುದು ಆ ಕಾರ್ ಅಂತ ನೋಡಿದ್ರೆ ಅದು
ಈ ಕಾರ್ ನೋಡಬಹುದು. ಟಾಟಾ ನೆಕ್ಸಾನ್ ಈ ಒಂದು ಸೆಪ್ಟೆಂಬರ್ ಅಲ್ಲೂ ಕೂಡ ಅತಿ ಹೆಚ್ಚು ಮಾರಾಟವಾದ ಕಾರ್ ಆಗಿತ್ತು. ಹಾಗೆ ಅದೇ ರೆಕಾರ್ಡ್ ಅನ್ನ ಅಕ್ಟೋಬರ್ ಅಲ್ಲೂ ಕೂಡ ಕಂಟಿನ್ಯೂ ಮಾಡಿದೆ ನೆಕ್ಸಾನ್. ನೋಡಬಹುದು ಸೆಪ್ಟೆಂಬರ್ ಅಲ್ಲಿ 22,573 ಯೂನಿಟ್ ಸೇಲ್ ಆಗಿತ್ತು. ಅಕ್ಟೋಬರ್ ಅಲ್ಲಿ 22,083 ಯೂನಿಟ್ ಸೇಲ್ ಆಗಿದೆ. ಖಂಡಿತ ಸೆಪ್ಟೆಂಬರ್ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಅತಿ ಹೆಚ್ಚು ಸೇಲ್ ಆದ ಕಾರ್ ಆಗಿದೆ ಟಾಟಾ ನೆಕ್ಸಾನ್ ಅಕ್ಟೋಬರ್ ಅಲ್ಲೂ ಕೂಡ. ಅಂದ್ರೆ 2 ತಿಂಗಳು ಕಂಟಿನ್ಯೂಸ್ ಲೀಡಿಂಗ್ ಪೊಸಿಷನ್ ಅನ್ನ ಕಾಪಾಡಿಕೊಂಡಿದೆ ಟಾಟಾ ನೆಕ್ಸಾನ್. ಅಂದ್ರೆ ಜನ ಪ್ರಿಫರ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ ಟಾಟಾ ನೆಕ್ಸಾನ್ ನ. ಅದರ ಸೇಫ್ಟಿ ಫೀಚರ್ಸ್ ಆಗ್ಬೋದು ಅಥವಾ ಟಾಟಾ ಗ್ರೂಪ್ ಅಂತ ಆಗ್ಬೋದು ಅಥವಾ ಚೆನ್ನಾಗಿದೆ ಅಂತ ಆಗ್ಬೋದು. ಓವರ್ ಆಲ್ ಟಾಟಾ ನೆಕ್ಸಾನ್ ಅನ್ನ ಜನ ಅಕ್ಟೋಬರ್ ಅಲ್ಲೂ ಸೆಪ್ಟೆಂಬರ್ ಅಲ್ಲೂ 2 ತಿಂಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ತಗೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಮಾರುತಿ ಸುಜುಕಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನೋಡಬಹುದು ಮಾರುತಿ ಸುಜುಕಿ ಐಯಿಂಗ್ 50% ಮಾರ್ಕೆಟ್ ಶೇರ್ ಬೈ 2030. 2030 ಇಂಡಿಯಾದ ಕಾರ್ ಮಾರ್ಕೆಟ್ಸ್ ಅಲ್ಲಿ 50% ಮಾರ್ಕೆಟ್ ಶೇರ್ ಅನ್ನ ಟಾರ್ಗೆಟ್ ಮಾಡ್ತಿದೀವಿ ಅನ್ನುವಂತ ಮಾತನ್ನ ಸ್ವತಃ ಕಂಪನಿಯ ಚೇರ್ಮನ್ ಭಾರ್ಗವ ಅವರು ಹೇಳಿದ್ದಾರೆ. RC ಭಾರ್ಗವ ಅವರು ಈ ಮಾತನ್ನ ಹೇಳಿದ್ದಾರೆ. ಅಕ್ಟೋಬರ್ ಸೇಲ್ಸ್ ಅಂತೂ ಫ್ರೆಶ್ ರೆಕಾರ್ಡ್ ಐಯನ್ನ ಟಚ್ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಕಂಪನಿ ಕೂಡ ಬಿಗ್ ಟಾರ್ಗೆಟ್ ಅನ್ನ ಹಾಕೊಂಡಿದೆ ಅಂತಾನೆ ಹೇಳ್ಬೋದು. ಆಸ್ ಆಫ್ ಅಕ್ಟೋಬರ್ 43% ಆಫ್ ಮಾರ್ಕೆಟ್ ಶೇರ್ ಅನ್ನ ಕಂಪನಿ ಹೊಂದಿದೆ. ಅಂದ್ರೆ 43% ಗಿಂತ ಜಾಸ್ತಿ ಮಾರ್ಕೆಟ್ ಶೇರ್ ಅನ್ನ ಈಗಾಗಲೇ ಹೊಂದಿದೆ. 50% ಅನ್ನ ಟಾರ್ಗೆಟ್ ಮಾಡ್ತಿದೆ ಮುಂದಿನ 4-5 ವರ್ಷಗಳಲ್ಲಿ. ನೋಡೋಣ ಅಚೀವ್ ಮಾಡಕ್ ಆಗುತ್ತಾ ಕಂಪನಿಗೆ ಅಂತ. ಏನು ಶ್ರೀರಾಮ್ ಫೈನಾನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ರಿಪೋರ್ಟ್ಸ್ ಮೂಲಕ ನೋಡಬಹುದು ಮಫ್ಜಿ ಇನ್ ಅಡ್ವಾನ್ಸ್ಡ್ ಟಾಕ್ಸ್ ವಿತ್ ಶ್ರೀರಾಮ್ ಫೈನಾನ್ಸ್ ಫಾರ್ 20% ಸ್ಟೇಕ್. ಶ್ರೀರಾಮ್ ಫೈನಾನ್ಸ್ ಅಲ್ಲಿ 20% ಸ್ಟೇಕ್ ಅನ್ನ ತಗೊಳಕ್ಕೆ ಈ ಮಫ್ಜಿ ಅಡ್ವಾನ್ಸ್ಡ್ ಲೆವೆಲ್ ಮಾತುಕತೆಗಳನ್ನ ಆಡ್ತಿದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಇದು ಕಂಪನಿಯಿಂದ ಬಂದಿರುವಂತಹ ಅನೌನ್ಸ್ಮೆಂಟ್ ಅಲ್ಲ, ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. ಇದೊಂದು ಜಾಪನೀಸ್ ಮೇಜರ್ ಕಂಪನಿ 33,000 ರಿಂದ 35,000 ಕೋಟಿ ಕ್ಯಾಪಿಟಲ್ ಇನ್ಫ್ಯೂಸ್ ಮಾಡಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ. ನೋಡೋಣ ಇನ್ ಕೇಸ್ ಏನಾದ್ರೂ ಕಂಪನಿ ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಮಾಡತ್ತಾ ಅಂತ. ನಂತರ ರಿಯಲ್ ಎಸ್ಟೇಟ್ ಶೇರುಗಳಲ್ಲಿ ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಪ್ರಮುಖ ಕಾರಣ ಅಂತ ನೋಡೋದಾದ್ರೆ ಫೋನಿಕ್ಸ್ ಮಿಲ್ಸ್ ನ ರಿಸಲ್ಟ್ಸ್ ಬಂದಿತ್ತು. ರಿಸಲ್ಟ್ಸ್ ಅಲ್ಲಿ ಒಂದಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಜೊತೆಗೆ ಲೋಧಾ ಡೆವಲಪರ್ಸ್ ಕೂಡ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಈ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಗಳ ನಂತರ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ರಿಯಲ್ ಎಸ್ಟೇಟ್ ಶೇರುಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. DLF ಕೂಡ ಅಪ್ ಆಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಸಿಫಿಕ್ ನ್ಯೂಸ್ ಕೂಡ ಬಂತು. ನೋಡಬಹುದು DLF ಟು ಲಾಂಚ್ 60,000 crore ಪ್ರಾಜೆಕ್ಟ್ಸ್ ಓವರ್ 5 years. ವರ್ಕ್ ಆನ್ ಗೋವಾ ವಿಲ್ಲಾಸ್ ಟು ಬಿಗಿನ್ ಸೋನ್. ಮುಂದಿನ 5 ವರ್ಷಗಳಲ್ಲಿ ಸುಮಾರು 60,000 ಕೋಟಿ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡೋ ಬಗ್ಗೆ ಬಂದಿದೆ. ಹಾಗೆ ಗೋವಾದ ವಿಲ್ಲಾಸ್ ಕೆಲಸ ಕೂಡ ಸದ್ಯದಲ್ಲೇ ಶುರುವಾಗುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಈ ಕಾರಣಗಳಿಂದ ರಿಯಲ್ ಎಸ್ಟೇಟ್ ಸ್ಟಾಕ್ ಗಳು ಫೋಕಸ್ ಇರೋದು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಏನು ಸೆಬಿ ಇವತ್ತು ಹಲವು IPO ಗಳಿಗೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ಶಿಪ್ರಾಕೆಟ್, ಮೀಶೋ, ಸ್ಕೈವೇಸ್ ಅಮಂಗ್ 7 ಫರ್ಮ್ಸ್ ಟು ರಿಸೀವ್ ಸೆಬಿ ನಾಟ್ ಟು ಫ್ಲೋಟ್ IPO. ಈಗಾಗಲೇ ಮೀಶೋಗಂತೂ ಪರ್ಮಿಷನ್ ಸಿಕ್ಬಿಟ್ಟಿದೆ. ಇನ್ನು ಉಳಿದ 7 ಕಂಪನಿಗಳಿಗೆ ಅಂದ್ರೆ ಅಪ್ರೂವಲ್ ಬರುವಂತ ಸುದ್ದಿಗಳು ಬರ್ತಾ ಇದೆ. ನೋಡೋಣ. ಇನ್ನು ಇವತ್ತಿನ ರಿಸಲ್ಟ್ಸ್ ಗಳ ಕಡೆ ನಾವು ಬರೋದಾದ್ರೆ 3M ಇಂಡಿಯಾ ರಿಪೋರ್ಟ್ ಮಾಡಿದೆ ಇವತ್ತು ತನ್ನ Q2 ರಿಸಲ್ಟ್ಸ್ ಅನ್ನ. ರೆವಿನ್ಯೂ ನಲ್ಲಿ ನೋಡಬಹುದು 14% ಅಪ್ ಆಗಿದೆ. EBITDA 39% ಅಪ್ ಆಗಿದೆ ಇಯರ್ ಆನ್ ಇಯರ್. ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 16.5 ಇಂದ 20.2% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ 43% ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ 3M ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ. ಹಾಗಾಗಿ ರಿಯಾಕ್ಷನ್ ನಾಳೆ ನಾವು ನೋಡಬೇಕಾಗುತ್ತೆ. ಏನು ಗಾಡ್ಫ್ರೇ ಫಿಲಿಪ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 5.3% ಅಪ್ ಆಗಿದೆ. EBITDA 13.4% ಅಪ್ ಆಗಿದೆ. ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿದೆ. 20 ಇಂದ 24 ಹೋಗಿದೆ. ಏನೋ ಪ್ರಾಫಿಟ್ ಕೂಡ 22% ಅಥವಾ ನಿಯರ್ಲಿ 23% ಅಪ್ ಆಗಿದೆ. ಇಯರ್ ಆನ್ ಇಯರ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಈ ಸ್ಟಾಕ್ ಅನ್ನು ಕೂಡ ನಾಳೆ ವಾಚ್ ಮಾಡಬಹುದು. ಏನೋ ಟೈಟನ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ. ರೆವಿನ್ಯೂ ನೋಡಬಹುದು 28% ಅಪ್ ಆಗಿದೆ ಇಯರ್ ಆನ್ ಇಯರ್. ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ. ಎಬಿಟಾದಲ್ಲಿ 51% ಅಪ್ ಆಗಿದೆ. 1236 ಕೋಟಿಯಿಂದ 1875 ಕೋಟಿಗೆ ಹೋಗಿದೆ. ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. 8.5 ಇಂದ 10% ಗೆ ಅಪ್ ಆಗಿದೆ ಮಾರ್ಜಿನ್ಸ್. ನೆಟ್ ಪ್ರಾಫಿಟ್ 59% ಅಪ್ ಆಗಿದೆ. ನೋಡಬಹುದು 704 ಕೋಟಿಯಿಂದ 1120 ಕೋಟಿಗೆ ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬಹುದು ಟೈಟನ್ ಅಲ್ಲಿ. ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಗ್ರೋತ್ ನೋಡಬಹುದು. ಜ್ಯುವೆಲರಿ ಸೆಗ್ಮೆಂಟ್ 21% ಗ್ರೋ ಆಗಿದೆ. ಡೊಮೆಸ್ಟಿಕ್ ಜ್ಯುವೆಲರಿ ನೋಡಬಹುದು 18% ಗ್ರೋ ಆಗಿದೆ. ವಾಚಸ್ ಸೆಗ್ಮೆಂಟ್ 13% ಗ್ರೋ ಆಗಿದೆ. ಐ ಕೇರ್ 9% ಗ್ರೋ ಆಗಿದೆ. ಎಮರ್ಜಿಂಗ್ ಬಿಸಿನೆಸ್ 34% ಗ್ರೋ ಆಗಿದೆ. ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ ಆನ್ ಇಯರ್ ಟೈಟನ್ ಅಲ್ಲಿ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಂಪನಿಯ ಈ ರಿಸಲ್ಟ್ಸ್ ಗೆ ಅಂತ. ಇಯರ್ ಆನ್ ಇಯರ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಒಂದ್ಸಲ ಬೇಕಿದ್ರೆ ಕ್ವಾರ್ಟರ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು. ಇನ್ನು ಪವರ್ ಗ್ರಿಡ್ ರೆವೆನ್ಯೂ ನೋಡಬಹುದು 1.8% ಅಪ್ ಆಗಿದೆ, ಅಥವಾ ಬೇಕಿದ್ರೆ ಫ್ಲಾಟ್ ಅಂತ ಕರಿಬಹುದು. ಇನ್ನು ಎಬಿಟಾ 13.6% ಡೌನ್ ಇದೆ. ಮಾರ್ಜಿನ್ಸ್ ಕೂಡ ಡಿಕ್ಲೈನ್ ಆಗಿದೆ. 93.6 ಇಂದ 79.4 ಗೆ ಡೌನ್ ಇದೆ. ನೆಟ್ ಪ್ರಾಫಿಟ್ ಕೂಡ 6% ಡೌನ್ ಇದೆ. ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪವರ್ ಗ್ರಿಡ್. ಹಾಗೆ ಇಂಟರಿಮ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ 4.5 ಪರ್ ಶೇರ್. ನಂತರ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ರೆವೆನ್ಯೂ ನೋಡಬಹುದು 47% ಡೌನ್ ಇದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಎಬಿಟಾ ಕೂಡ 55% ಡೌನ್ ಇದೆ. ಮಾರ್ಜಿನ್ಸ್ 24.8 ಇಂದ 21 ಇಳಿದಿದೆ. ನೆಟ್ ಪ್ರಾಫಿಟ್ 65% ಡೌನ್ ಇದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಈ ನಂಬರ್ಸ್ ಅನ್ನ ನೋಡಿದ್ರೆ.
ನಂತರ ಕಿರ್ಲೋಸ್ಕರ್ ಬ್ರದರ್ಸ್ ರೆವಿನ್ಯೂ ನೋಡಬಹುದು ಡೌನ್ ಇದೆ 0.8% ಅಥವಾ ಫ್ಲಾಟ್ ಅಂತ ಬೇಕಿದ್ರು ಕರಿಬಹುದು. ಎಬಿಟಾ 23.7% ಡೌನ್ ಇದೆ. ಮಾರ್ಜಿನ್ಸ್ 13.7 ಇಂದ 10.5 ಇಳಿದಿದೆ. ನೆಟ್ ಪ್ರಾಫಿಟ್ 25% ಡೌನ್ ಇದೆ. ಇಲ್ಲೂ ಕೂಡ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಇದೆ ಕ್ಯೋಟೋನಲ್ಲಿ. ನಂತರ ಇಟಾಚಿ ಎನರ್ಜಿ ರೆವಿನ್ಯೂ 17.9% ಅಪ್ ಆಗಿದೆ. ಎಬಿಟಾ 110 ಕೋಟಿಯಿಂದ 299 ಕೋಟಿಗೆ ಅಪ್ ಆಗಿದೆ. ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಎಕ್ಸ್ಪಾಂಡ್ ಆಗಿದೆ ನೋಡಿ, 7.1 ಇಂದ 16.3% ಅಪ್ ಆಗಿದೆ. ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಪ್ರಾಫಿಟ್ ವೈಸ್ ಕೂಡ 52 ಕೋಟಿಯಿಂದ 264 ಕೋಟಿಗೆ ಅಪ್ ಆಗಿದೆ. ಮಲ್ಟಿಫೋಲ್ಡ್ ಜಂಪ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟಾ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು. ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪಾಂಡ್ ಆಗಿದೆ. ರೆವಿನ್ಯೂ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಇಯರ್ ಆನ್ ಇಯರ್ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಗ್ಲಾಂಡ್ ಫಾರ್ಮಾ ರೆವಿನ್ಯೂ 5.8% ಅಪ್ ಆಗಿದೆ. ಎಬಿಟಾ 5.7% ಅಪ್ ಆಗಿದೆ. ಮಾರ್ಜಿನ್ಸ್ ಫ್ಲಾಟ್ ಇದೆ. ಮೋಸ್ಟ್ ಲಾಸ್ಟ್ ಇಯರ್ ಏನಿತ್ತು ಅಲ್ಲೇ ಇದೆ. ನೆಟ್ ಪ್ರಾಫಿಟ್ 12% ಅಪ್ ಆಗಿದೆ. ಎಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಗ್ರೇಟ್ ಅಲ್ಲದೆ ಇರಬಹುದು, ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್. ನಂತರ ಭಾರತಿ ಏರ್ಟೆಲ್ ರೆವಿನ್ಯೂ 5% ಅಪ್ ಆಗಿದೆ. ಎಬಿಟಾ 6% ಅಪ್ ಆಗಿದೆ. ಮಾರ್ಜಿನ್ಸ್ ಫ್ಲಾಟ್ ಇದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ. ಫ್ಲಾಟ್ ನಂಬರ್ಸ್. ನೆಟ್ ಪ್ರಾಫಿಟ್ ಅಲ್ಲಿ 14% ಅಪ್ ಆಗಿದೆ. ಎಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಅವರೇಜ್ ರೆವಿನ್ಯೂ ಪರ್ ಯೂಸರ್ 2.4% ಅಪ್ ಆಗಿದೆ. ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ 250 ಇಂದ 256 ರುಪೀಸ್ಗೆ ಅಪ್ ಆಗಿದೆ ನೋಡಬಹುದು. ನಂತರ ವಿಆರ್ಎಲ್ ಲಾಜಿಸ್ಟಿಕ್ಸ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ. ರೆವಿನ್ಯೂ ವೈಸ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಬಿಗ್ ಡಿಫರೆನ್ಸ್ ಆಗಿಲ್ಲ. ಎಬಿಟಾದಲ್ಲಿ 13.6% ಅಪ್ ಆಗಿದೆ. ಮಾರ್ಜಿನ್ಸ್ ಎಕ್ಸ್ಪಾಂಡ್ ಆಗಿದೆ. 16.6 ಇಂದ 19% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 39% ಅಪ್ ಆಗಿದೆ. ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಬಟ್ ರೆವಿನ್ಯೂ ವೈಸ್ ಫ್ಲಾಟ್ ಇದೆ. ಬಟ್ ಖರ್ಚುಗಳನ್ನ ಮ್ಯಾನೇಜ್ ಮಾಡಿದೆ ಕಂಪನಿ, ಹಾಗಾಗಿ ಎಬಿಟಾ ಇಂಪ್ರೂವ್ ಆಗಿದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ. ನಂತರ SJS ಎಂಟರ್ಪ್ರೈಸಸ್ ಸಣ್ಣ ಕಂಪನಿ ರೆವಿನ್ಯೂ ನೋಡಬಹುದು 25% ಅಪ್ ಆಗಿದೆ. ಎಬಿಟಾ 36% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪಾಂಡ್ ಆಗಿದೆ. 25.9 ಇಂದ 28.2 ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 48.7% ಅಪ್ ಆಗಿದೆ. SJS ಎಂಟರ್ಪ್ರೈಸಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಕ್ಯೋಟೋನಲ್ಲಿ. ನಂತರ ಅರವಿಂದ್ ಫ್ಯಾಷನ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರೆವಿನ್ಯೂ ನೋಡಬಹುದು 11.3% ಅಪ್ ಆಗಿದೆ. ಪ್ರಾಫಿಟ್ 26.7% ಅಪ್ ಆಗಿದೆ. ಎಬಿಟಾ 162 ಕೋಟಿಯಿಂದ 187 ಕೋಟಿಗೆ ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪಾಂಡ್ ಆಗಿದೆ ಸ್ಲೈಟ್ಲಿ. ಡೀಸೆಂಟ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ತಂಗಮಾಯಿಲ್ ಜ್ಯುವೆಲರಿ, ಇನ್ನೊಂದು ಜ್ಯುವೆಲರಿ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ವೈಸ್ ನೋಡಬಹುದು ನಿಯರ್ಲಿ 45% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 17.5 ಇಂದ 58.5 ಗೆ ಅಪ್ ಆಗಿದೆ. ಎಬಿಟಾ ಬರೀ 7 ಕೋಟಿಯಿಂದ 106 ಕೋಟಿಗೆ ಅಪ್ ಆಗಿದೆ. ಮಾರ್ಜಿನ್ಸ್ 6.2 ಇದೆ. ಇದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ರಿಸಲ್ಟ್ ನೋಡಿದ ಮೇಲೆ ಸ್ಟಾಕ್ ಅಲ್ಲಿ 20% ಅಪ್ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ತಂಗಮಾಯಿಲ್ ಜ್ಯುವೆಲರಿಯಲ್ಲಿ. ಇನ್ನು ಟಾಟಾ ಕನ್ಸ್ಯೂಮರ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರೆವಿನ್ಯೂ ನಲ್ಲಿ ನೋಡಬಹುದು 17.8% ಅಪ್ ಆಗಿದೆ. ಎಬಿಟಾ 7.3% ಅಪ್ ಆಗಿದೆ. ಮಾರ್ಜಿನ್ಸ್ 13.9 ಇಂದ 13.5 ಇಳಿದಿದೆ. ನೆಟ್ ಪ್ರಾಫಿಟ್ 11% ಅಪ್ ಆಗಿದೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ. ನಂತರ ಅಂಬುಜಾ ಸಿಮೆಂಟ್ ರೆವಿನ್ಯೂ ನೋಡಬಹುದು 25% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 268% ಅಪ್ ಆಗಿದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 479 ಕೋಟಿಯಿಂದ 1765 ಕೋಟಿಗೆ ಅಪ್ ಆಗಿದೆ. ಎಬಿಟಾ 99% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟಾದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಡ್ಜಸ್ಟ್ಮೆಂಟ್ಸ್ ಇದ್ರೂ ಕೂಡ ಕಂಪನಿಯ ಕೋರ್ ಬಿಸ್ನೆಸ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. 99% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿರೋದನ್ನ ಅದು ತೋರಿಸ್ತಿದೆ ನೋಡಬಹುದು. ನಂತರ ಅಜಂತಾ ಫಾರ್ಮಾ ರೆವಿನ್ಯೂ ನೋಡಬಹುದು 14% ಅಪ್ ಆಗಿದೆ. ಪ್ರಾಫಿಟ್ 20% ಅಪ್ ಆಗಿದೆ. ಎಬಿಟಾ 5% ಅಪ್ ಆಗಿದೆ. ಮಾರ್ಜಿನ್ಸ್ ಸ್ವಲ್ಪ ಡಿಕ್ಲೈನ್ ಇದೆ. 26.2 ಇಂದ 24.2 ಇಳಿದಿದೆ, ಅಂದ್ರೆ 2% ಡೌನ್ ಇದೆ. ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ 28 ರೂಪೀಸ್ ಪರ್ ಶೇರ್. ನಂತರ ಜಿ ವರ್ನೋವಾ ರೆವಿನ್ಯೂ ನೋಡಬಹುದು 39% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 299 ಕ್ರೋರ್ ಇದೆ. ಹಿಂದಿನ ಸಲ 145 ಕೋಟಿ ಇತ್ತು. ಎಬಿಟಾ 94% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. 18.4 ರಿಂದ 25.8ಕ್ಕೆ ಅಪ್ ಆಗಿದೆ. ಸರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.